ಸಿಂದಗಿಯಲ್ಲಿ ನಡೆಯುತ್ತಿರುವ 134ನೇ ಅಂಬೇಡ್ಕರ್ ಜಯಂತಿ ತಮ್ಮ ಅಭಿಪ್ರಾಯ ಹೇಳಿ ಸರ್. ಸಿಂದಗಿಯಲ್ಲಿ ನಡೀತಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಈ ರಾಜ್ಯದಲ್ಲಿ ಇತಿಹಾಸ ನಿರ್ಮಾಣ ಆಗತಕ್ಕಂತ ಜಯಂತಿ ಸಿಂದಗಿಯಲ್ಲಿ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಗ್ತದ ಮತ್ತು ಸಹಸ್ರಾರು ಸಾವಿರಾರು ಸಂಖ್ಯೆಯಲ್ಲಿ ಜನಸಂಖ್ಯೆ ಕೂಡಿ ಅದ್ದೂರಿಯಾಗಿ ಜಯಂತ್ಯೋತ್ಸವವನ್ನು ಸಿಂದಗಿಯಲ್ಲಿ ಎಲ್ಲಾ ಪ್ರಗತಿಪರ ದಲಿತ ಪರ ಚಿಂತಕರು ಮತ್ತು ಅಂಬೇಡ್ಕರ್ ಅವರ ಅಭಿಮಾನಿಗಳು ಕೂಡಿ ಇತಿಹಾಸ ನಿರ್ಮಾಣ ಆಗಂತ ಜಯಂತಿ ಸಿಂದಗಿಯಲ್ಲಿ ಅಂತ ಹೇಳಿ ಇವತ್ತು ನಾನು ನಿಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ. ಸಿಂದಗಿಯಲ್ಲಿ ಅಂಬೇಡ್ಕರ್ ಜಯಂತಿ ಯಾರ ನೇತೃತ್ವದಲ್ಲಿ ನಡೀತಿದೆ ಸರ್? ಸಿಂದಗಿಯಲ್ಲಿ ನಡೀತಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಯಾರೋ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ನಾಯಕನ ನೇತೃತ್ವದಲ್ಲಿ ನಡೆಯಲ್ಲ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರಿಸಮಾನ ವ್ಯಕ್ತಿ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಯಾರು ಇಲ್ಲ. ಅದಕ್ಕಾಗಿ ಯಾರೋ ಒಬ್ಬ ವ್ಯಕ್ತಿ ನೇತೃತ್ವದಲ್ಲಿ ಜಯಂತ್ಯೋತ್ಸವ ನಡೆಯಲ್ಲ. ಈ ಜಯಂತ್ಯೋತ್ಸವ ಸಿಂದಗಿಯಲ್ಲಿ ಎಲ್ಲಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳ ನೇತೃತ್ವದಲ್ಲಿ ಎಲ್ಲಾ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಮತ್ತು ಎಲ್ಲಾ ದಲಿತ ಪರ ಹಿಂದುಳಿದ ಪರ ರೈತ ಪರ ಎಲ್ಲಾ ಕೂಡಿಕೊಂಡು ಇವತ್ತ ಅದ್ದೂರಿಯಾದಂತ ಜಯಂತ್ಯೋತ್ಸವವನ್ನು ಈ ಸಿಂದಗಿ ನಗರದಲ್ಲಿ ನಡೀತದ. ಅದಕ್ಕ ಇವತ್ತ ರಾಜರತ್ನ ಅಂಬೇಡ್ಕರ್ ಅವರು ಬಹಳ ಇವತ್ತ ಸಿಂದಗಿ ಎಲ್ಲಾ ಸಮಾಜದ ಮೇಲೆ ಇವತ್ತ ಅಭಿಮಾನ ಇಟ್ಟು ಇವತ್ತು ಸಿಂದಗಿ ನಗರಕ್ಕೆ ಆಗಮಿಸ್ಲಕತ್ತಾರ. ಅದರಾಗ ಹೆಚ್ಚಿಗೆ ಬಂಜಾರ ಸಮಾಜ ನನ್ನ ಸಮಾಜ ಅಂತೇಳಿ ಇವತ್ತು ಅಭಿಮಾನ ಇಟ್ಟು ಲೈವ್ ಮಾಡಿ ಹೇಳ್ಯಾರ. ಅದಕ್ಕೆ ನಾವೊಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ. ಸಿಂದಗಿ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ 16 ತಾಂಡ ಸಿಂದಗಿ ನಗರಕ್ಕ ರಾಜರತ್ನ ಅಂಬೇಡ್ಕರ್ ಅವರ ಮಾತನ್ನು ಕೇಳಕ್ ಇವತ್ತ ಆಗಮಿಸ್ಬೇಕಂತೇಳಿ ಇವತ್ತ ಹಂಬಲಿಸಿ ಮಾತನ್ನು ಇವತ್ತ ಹೇಳ್ತಾ ಇದ್ದೀನಿ. ಅಂಬೇಡ್ಕರ್ ಅವ್ರ ಮೊಮ್ಮಗ ರಾಜರತ್ನ ಬರ್ತಿದಾರೆ ಸರ್, ನಿಮ್ಮ ಅಭಿಪ್ರಾಯ ಅಂತ? ವಿಶ್ವ ಕಂಡ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರುಳಿನ ಕುಡಿ ನಾಳೆ ಅಂದ್ರೆ 13ನೇ ತಾರೀಕಿಗೆ 13 ಏಪ್ರಿಲ್ 2025ರಂದು ಸಾಯಂಕಾಲ 6 ಗಂಟೆಗೆ ರಾಜರತ್ನ ಅಂಬೇಡ್ಕರ್ ಸಾಹೇಬರು ಸಿಂದಗಿ ನಗರಕ್ಕ ಯಾಕೆ ಆಗಮಿಸ್ಲಕತ್ತಾರ ಅಂದ್ರ ಸಿಂದಗಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ರಾಜರತ್ನ ಅಂಬೇಡ್ಕರ್ ಅವರು ಆಗಮಿಸ್ಲಕತ್ತಾರ. ಒಂದು ಅದ್ದೂರಿ ಜಯಂತಿ ಸಿಂದಗಿಯಲ್ಲಿ ಎಲ್ಲಾ ಅಹಿಂದ ವರ್ಗ ಮತ್ತು ಇನ್ನಿತರ ಲಿಂಗಾಯತ ವರ್ಗ ಎಲ್ಲಾ ಸಮಾಜದವರು ಕೂಡಿ ಅದ್ದೂರಿಯಾಗಿ ಜಯಂತಿಯನ್ನು ಆಚರಣೆ ಮಾಡ್ಲಕತ್ತಾರ ಅಂತೇಳಿ ತಿಳ್ಕೊಂಡು ಇವತ್ತು ಸಿಂದಗಿ ನಗರಕ್ಕ ರಾಜರತ್ನ ಸಾಹೇಬರು ಆಗಮಿಸ್ಲಕತ್ತಾರ. ಮತ್ತು ಆ ಸಭೆಯ 134ನೇ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಸಭೆ ಉದ್ಘಾಟಕರು ರಾಜರತ್ನ ಅಂಬೇಡ್ಕರ್ ಅವರೇ ಆಗಿದ್ದಾರೆ. ಮತ್ತು ಅಧ್ಯಕ್ಷತೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಅಣ್ಣ ಮನಗೂಳಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಆ ಸಭೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲರೂ ಈ ಜಿಲ್ಲೆಯ ಮತ್ತು ಬೇರೆ ಜಿಲ್ಲೆಯ ಜನರು, ನಾಯಕರು, ಹಿರಿಯರು, ಕಿರಿಯರು, ಅಂಬೇಡ್ಕರ್ ಅಭಿಮಾನಿಗಳು ಇವತ್ತು ಅಂಬೇಡ್ಕರ್ ಅವರ ಕರುಳಿನ ಕುಡಿಗೆ ನಾವು ನೋಡ್ಬೇಕು, ಅವ್ರ ಮಾತನ್ನ ನಾವು ಕೇಳಬೇಕಂತೇಳಿ ಹಂಬಲದಿಂದ ಇವತ್ತ ಸಿಂದಗಿ ನಗರಕ್ಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಕತ್ತಾರ. ಈ ಸಿಂದಗಿಯಲ್ಲಿ ನಡೀತಿರ್ತಕ್ಕಂಥ ಈ 134ನೇ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಇತಿಹಾಸ ನಿರ್ಮಾಣ ಮಾಡಂತ ಜಯಂತ್ಯೋತ್ಸವ ನಿರ್ಮಾಣ ಆಗ್ತದೆ ಅಂತೇಳಿ ಇವತ್ತ ನಾ ಬಯಸಿದ್ದೀನಿ. ಅದಕ್ಕ ಅವರು ಈ ಜನಕ್ಕೆ ಕೂತು ನಮ್ಮ ಈ ಏನ ಶೋಷಿತ ಜನಾಂಗದ ಬಗ್ಗೆ ಇವತ್ತ ಅಂಬೇಡ್ಕರ್ ಅವರೇ ಸ್ವಂತ ನೊಂದು ಆ ಮಾತನ್ನು ಹೇಳ್ಯಾರ. ಅವ್ರ ಕರುಳಿನ ಕುಡಿ ಇವತ್ತ ಶೋಷಿತ ಜನಾಂಗಗೋಸ್ಕರ ಮತ್ತು ಅಂಬೇಡ್ಕರ್ ಅವರ ಅಭಿಮಾನಿಗಳು ಹೆಂಗಿರ್ಬೇಕು, ಶೋಷಿತ ಜನರಿಗೋಸ್ಕರ ಇವತ್ತ ಉದ್ದೇಶಿಸಿ ಇಲ್ಲಿ ಮಾತಾಡಕ್ ಬರ್ಲಾಕತ್ತಾರ ಅಂತೇಳಿ ಇವತ್ತ ತಮ್ಮ ಮುಂದೆ ಹೇಳಕ್ ಬಯಸ್ತಾ ಇದ್ದೀನಿ.